ಸಂಚಿಕೆ ಶುರುವಿನಲ್ಲಿ ತಾನು ತಾಯಿಯಾದ್ರೆ ಮುಂದೆ ಬರುವ ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ತಿಳಿದ ರೋಹಿಣಿ ತನ್ನ ಫ್ರೆಂಡ್ ಪೂಜಾನ ಕರ್ಕೊಂಡು ಹಾಸ್ಪಿಟ್ಲಿಗೆ ಚೆಕಪ್ ಅಂತ ಬಂದಿರ್ತಾಳೆ. ಅದೇ ಹಾಸ್ಪಿಟ್ಲಿಗೆ ಕನಕ ತನ್ನ ಅಕ್ಕ ಮೀನನ್ನ ಕರ್ಕೊಂಡು ಇಂಟರ್ವ್ಯೂಗೋಸ್ಕರ ಬಂದಿರ್ತಾಳೆ. ಮಧ್ಯದಲ್ಲಿ ಮೀನಾಗೆ ಒಂದು ಕಾಲ್ ಬರುತ್ತೆ, ಹಾರ ಕಟ್ಟೋ ಆರ್ಡರ್ ಇದೆ ಅಂತ ಹೇಳಿ. ಆಗ ಮೀನಾ ಕನಕಾಗೆ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಚೆಕಪ್ ಮಾಡಿಸ್ಕೊಂಡಂತ ರೋಹಿಣಿ ತನಗೇನು ಸಮಸ್ಯೆ ಇಲ್ಲ ಅಂತ ತಿಳಿದು ಬಿಲ್ ಕಟ್ಟಿ ಹಾಸ್ಪಿಟ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಅಕಸ್ಮಾತ್ ಆಗಿ ಕನಕ ರೋಹಿಣಿನ ನೋಡಿ ತನ್ನ ಅಕ್ಕ ಮೀನಂಗೆ ಕಾಲ್ ಮಾಡಿ, ಅಕ್ಕ ನಿಮ್ಮ ಮನೆಯಲ್ಲಿ ರೋಹಿಣಿ ಅಂತ ಇದಾರಲ್ಲ, ಅವರು ಇದೇ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಂತ ಹೇಳಿದಾಗ, ಅದು ವೆಟರ್ನರಿ ಹಾಸ್ಪಿಟಲ್ ಅಲ್ಲ, ಅಲ್ಲೇ ಹಾಕೊಂಡ್ ಬಂದ್ರು, ಓಹೋ ರೋಹಿಣಿ ತಾಯಿ ಆಗ್ತಿರ್ಬೋದು, ಇದು ಖುಷಿ ವಿಷಯ ಅಂತ ಹೇಳಿ ಖುಷಿ ಪಟ್ಟ ಮೀನಾ ಮನೆಗೆ ಬಂದು ಕೇಸರಿ ಬಾತ್ ಮಾಡ್ತಾ ಇರ್ತಾಳೆ. ಆಗ ಅಡುಗೆ ಮನೆಗೆ ಬಂದ ಸೂರ್ಯ, ಏನ್ ಮೀನಾ ಕೇಸರಿ ಬಾತ್ ಮಾಡ್ತಾ ಇದೀಯಾ, ಓಹೋ ನಿನ್ ತಂಗಿ ಕನಕ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ಲಲ್ಲ ಅದಕ್ಕೋಸ್ಕರನ ಅಂತ ಕೇಳಿದಾಗ, ಹೌದ್ರಿ ಅದ್ರ ಜೊತೆಗೆ ಇನ್ನೊಂದು ವಿಷಯನೂ ಇದೆ, ಎಲ್ರು ಸೇರಿದಾಗ ಹೇಳ್ತೀನಿ ಅಂತ ಹೇಳಿದ ಮೀನಾ ಎಲ್ರು ಸೇರಿದ್ಮೇಲೆ ಕೇಸರಿ ಬಾತ್ ಹಾಕೊಡ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ರೋಹಿಣಿನೂ ಸಹ ಬರ್ತಾಳೆ. ಆಗ ಎಲ್ರು ಏನ್ ವಿಷಯ ಅಂತ ಕೇಳಿದಾಗ, ಯಾಕೆ ರೋಹಿಣಿ ಅವರೇ ಇನ್ನೂ ವಿಷಯನ ಮುಚ್ಚಿಡ್ತಾ ಇದ್ದೀರಾ, ನೀವೇ ತಾಯಿ ಆಗ್ತಿಲ್ವಾ ಅಂತ ಕೇಳಿದಾಗ, ಅದನ್ನ ಕೇಳಿದಂತ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ. ಆಗ ಸೂರ್ಯ, ರವಿ, ಶ್ರುತಿ ಎಲ್ರು ರೋಹಿಣಿ ಹಾಗೂ ಮನೋಜನ್ಗೆ ಕಂಗ್ರಾಟ್ಸ್ ಹೇಳ್ತಾರೆ. ಆಗ ರಂಗನಾಥ್ ಅವರು ಅಮ್ಮಂಗೂ ಈ ವಿಷಯ ಕಾಲ್ ಮಾಡಿ ಹೇಳಿ ಅಂತ ಹೇಳಿದಾಗ, ಬೇಡ ಮಾವ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಯಾಕಮ್ಮ ಅಂತ ಹೇಳಿದಾಗ, ಮಾವ ನಾನು ತಾಯಿ ಆಗ್ತಿಲ್ಲ ಅಂತ ಹೇಳ್ತಾಳೆ. ಹಾಗಿದ್ರೆ ವೆಟರ್ನರಿ ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ರಿ ರೋಹಿಣಿ ಅಂತ ಹೇಳಿ ಮೀನಾ ಕೇಳಿದಾಗ, ಅಲ್ಲ ಮೀನಾ ಅವರೇ ನಿಮ್ಗೆ ಗೊತ್ತಾಗಲ್ವಾ, ವಿಷಯ ಪೂರ್ತಿಯಾಗಿ ತಿಳ್ಕೊಳ್ದೆ ಯಾಕೆ ಈ ರೀತಿ ಮಾಡ್ಬಿಟ್ರಿ ಅಂತ ಹೇಳಿ ಕೋಪಗೊಂಡ ರೋಹಿಣಿ, ನೋಡ್ ಮೀನಾ ಅವರೇ ದಿನಕ್ಕೆ ಸಾವಿರಾರು ಜನ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅವರೆಲ್ಲರೂ ಪ್ರೆಗ್ನೆಂಟೇ ಆಗಿರ್ತಾರಾ. ಈ ವಿಷಯ ಕೇಳಿದಂತ ಮನೆಯವರೆಲ್ಲರಿಗೂ ನಿರಾಸೆ ಆಗುತ್ತೆ. ಆಗ ರೋಹಿಣಿ, ನೋಡ್ ಮೀನಾ ಅವರೇ ಇದು ನಿಮ್ಗೆ ಸಂಬಂಧ ಇಲ್ಲದೆ ಇರೋ ವಿಷಯ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಲಿಮಿಟ್ ಕ್ರಾಸ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕೋಪಗೊಂಡ ರೋಹಿಣಿ ತನ್ನ ಬ್ಯಾಗ್ನ ತಗೊಂಡು ರೂಮಿಗೆ ಹೋಗ್ತಾಳೆ. ಆಗ ಮನೋಜನು ಸಹ ತನ್ನ ಬ್ಯಾಗ್ ತಗೊಂಡು ರೋಹಿಣಿ ಹಿಂದನೆ ರೂಮಿಗೆ ಹೊರಡ್ತಾನೆ. ರೂಮಿಗೆ ಬಂದ ರೋಹಿಣಿ, ಮನೋಜ್ ಮೀನಾ ಅವ್ರು ಹೇಳಿದ ಮಾತು ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ನನಗೂ ಮಗು ಮಾಡ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ, ನಮ್ಮಿಬ್ರಿಗೂ ಮಗು ಆಗ್ಬೇಕು, ಆ ಮಗುನ ನೀವು ಆಡಿಸ್ತಾ ಇರಬೇಕು, ಆ ಪುಟ್ಟ ಕಂದಮ್ಮನ ಬಾಯಿಂದ ಅಪ್ಪ ಅಮ್ಮ ಅಂತ ಕರೆಸ್ಕೋಬೇಕು, ನಿಮಗೆ ಮಗು ಆಗ್ಬೇಕು ಅಂತ ಆಸೆ ಆಗ್ತಿಲ್ವಾ ಅಂತ ಹೇಳಿದಾಗ, ಅಯ್ಯೋ ರೋಹಿಣಿ ನನಗೇನು ಹಾಗೆ ಅನಿಸ್ತಾ ಇಲ್ಲ, ನನಗೆ ಬರೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಕೋಟಿ ಕೋಟಿ ಸಂಪಾದನೆ ಮಾಡಬೇಕು, ಕಾರು ಬಂಗ್ಲೆ ತಗೋಬೇಕು, ನಂತರ ನನ್ನ ಮಗ ಕಷ್ಟಪಡಬಾರ್ದು, ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಮನೋಜ. ಅದನ್ನ ಕೇಳಿಸ್ಕೊಂಡಂತ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಮನೋಜ್ನ ಕರ್ಕೊಂಡು ಬಂದು ಮಂಚದ ಮೇಲೆ ಕುಂದಿರ್ಸಿದಂತ ರೋಹಿಣಿ, ಮನೋಜ್ ನಾನು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬಂದೆ, ನನಗೇನು ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತು, ಯಾಕೆ ನೀವು ಒಂದ್ಸಲ ಚೆಕಪ್ ಮಾಡಿಸ್ಕೊಂಡ್ ಬರ್ಬಾರ್ದು ಅಂತ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡಂತ ಮನೋಜನ್ಗೆ ಕೋಪ ಬರುತ್ತೆ. ಏನ್ ರೋಹಿಣಿ ನೀನು ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಇದೀಯಾ, ಹಾಗಿದ್ರೆ ನನಗೆ ಸಮಸ್ಯೆ ಇದೆ ಅಂತನಾ, ನಾನಂತರೂ ಹೋಗಲ್ಲ, ನನಗೇನು ಆಗಿಲ್ಲ ಅಂತ ಹೇಳಿ ಹಠ ಮಾಡ್ತಾ ಇರ್ತಾನೆ ಮನೋಜ್. ಯಾಕೆ ಮನೋಜ್ ನಿಮ್ಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ, ಹಾಗಿದ್ರೆ ನಾನು ಮದ್ವೆ ಆಗಿ 1 ವರ್ಷ ಆದ್ರೂ ಯಾಕೆ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇರ್ತಾಳೆ. ನೋಡಿ ಮನೋಜ್ ಒಂದ್ಸರಿ ಜನರಲ್ ಚೆಕಪ್ ಮಾಡಿಸ್ಕೊಂಡ್ ಬಂದ್ರೆ ಎಲ್ಲ ಗೊತ್ತಾಗುತ್ತಲ್ಲ ಅಂತ ಹೇಳಿದಾಗ, ನೋಡ್ ರೋಹಿಣಿ ನನ್ಗೇನು ಆಗಿಲ್ಲ, ನಾನಂತರೂ ಹೋಗಲ್ಲ ಅಂತ ಹೇಳಿದಾಗ ಕೋಪಗೊಂಡ ರೋಹಿಣಿ, ಓಹೋ ನೀವು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ ಅದ್ರಲ್ಲಿ ಕನ್ಫರ್ಮ್ ಆಯ್ತಾ ಅಂತ ಕೇಳಿದಾಗ, ರೋಹಿಣಿ ಮಾತನ್ನ ಕೇಳಿದಂತ ಮನೋಜನ್ಗೆ ತುಂಬಾ ನೋವಾಗುತ್ತೆ. ಏನ್ ರೋಹಿಣಿ ನೀನ ಈ ಮಾತಾಡ್ತಾ ಇರೋದು, ನಿನ್ನಿಂದ ಈ ಮಾತನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾಕೆ ನಾನೊಬ್ನೇ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಮದ್ವೆ ಆದ್ಮೇಲೆ ನೀನೇನು ಅಂತ ನನಗೆ ಗೊತ್ತಿರೋದು, ನೀನು ಮದ್ವೆಗಿನ ಮುಂಚೆ ನೀನು ಯಾರ್ದಾದ್ರೂ ಜೊತೆಗೆ ಅಂತ ಮಾತಾಡ್ತಿರುವಾಗ ಮನೋಜನ್ ಮಾತು ಕೇಳ್ದಂತ ರೋಹಿಣಿಗೆ ಕೋಪ ಬಂದು ಮನೋಜನ್ ಹತ್ರ ಬಂದು ಮನೋಜನ್ ಕೊಳ್ಪಟ್ಟಿ ಹಿಡಿದು ಮನೋಜ್ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ. ಆಗ ನೋಡ್ದ ರೋಹಿಣಿ ನಿನಗೆ ಕೋಪ ಬಂತು ಅಂತ ಹೇಳಿ, ನನಗೂ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಾಗ ಅದೇ ರೀತಿ ಕೋಪ ಬರುತ್ತೆ. ನೋಡ್ ರೋಹಿಣಿ ಒಂದ್ ವಿಷಯ ಹೇಳ್ತೀನಿ ಕೇಳು, ನಾನೊಬ್ನೇ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಎಷ್ಟೋ ಜನ ಮದ್ವೆಯಾಗಿ ಮಕ್ಕಳಿದ್ರು ಸಹ ಗಂಡ ಹೆಂಡತಿ ಕಡೆ ಹೆಂಡತಿ ಗಂಡನ ಕಡೆ ಸುಳ್ಳು ಹೇಳಿ ಬದುಕ್ತಾ ಇರ್ತಾರೆ ಅಂತ ಹೇಳಿದಾಗ, ಆ ಮಾತನ್ನ ಕೇಳ್ದಂತ ರೋಹಿಣಿ, ಅಯ್ಯೋ ಏನ್ ಮಾತಾಡ್ತಾ ಇದ್ದೀರಾ ನೀವು ಹೇಳೋದು ಹೇಗಿದೆ ಅಂತಂದ್ರೆ, ಗಂಡ ತನ್ನ ಹೆಂಡತಿ ಹತ್ರ ನಿನ್ಗೆ ಮದ್ವೆಗೆ ಮುಂಚೆ ಅಫೇರ್ ಇತ್ತೇನೋ ಅಂತ ಕೇಳ್ತಾ ಇರೋ ರೀತಿ ಇದೆ, ಛೀ ಅಂತ ಮಾತಾಡ್ತಾ, ನಿಮ್ಮಿಂದ ಈ ಮಾತನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮನೋಜ್ ಅಂತ ಹೇಳಿ, ಐ ಹೇಟ್ ಯು ಅಂತ ಹೇಳಿ ಅಳ್ತಾ ಇರ್ತಾಳೆ ರೋಹಿಣಿ. ಆಗ ಹತ್ರ ಬಂದಂತ ಮನೋಜ, ಸಾರಿ ರೋಹಿಣಿ ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ಆದ್ರೆ ನೀನ್ ಆಡಿರೋ ಮಾತಿಂದ ಕೋಪ ಬಂತು, ಅದಕ್ಕೋಸ್ಕರ ಹಾಗೆ ಮಾತಾಡ್ದೆ ಅಂತ ಹೇಳಿದಾಗ, ನನ್ನ ಕಡೆಯಿಂದನೂ ಸಾರಿ ಮನೋಜ್, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು, ಬಾಯ್ ತಪ್ಪಿ ಬಂದ್ಬಿಡ್ತು ಅಂತ ಹೇಳಿ ಇಬ್ರು ಒಬ್ರಿಗೊಬ್ರಿಗೂ ಸಾರಿ ಕೇಳ್ತಾರೆ. ಆಗ ಮನೋಜ ನನಗೆ ಸ್ವಲ್ಪ ಒಂಟಿಯಾಗಿರ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ರೂಮಿಂದ ಹೊರಗಡೆ ಬರ್ತಾನೆ. ಆಗ ಮನೋಜ್ ಆಡಿರೋ ಮಾತನ್ನ ನೆನೆಸ್ಕೊಂಡಂತ ರೋಹಿಣಿ ತನ್ನ ಹಳೆ ಜೀವನನ ನೆನಪು ಮಾಡ್ಕೋತಾ ಇರ್ತಾಳೆ.
ರೋಹಿಣಿ ಆಡಿರೋ ಮಾತಿಂದ ಬೇಜಾರಾದಂಥ ಮನೋಜ ಹಾಲಲ್ಲಿ ಬಂದು ಬೇಸರ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಆಗ ನೀರು ಕುಡಿಯೋಕಂತ ಬಂದ ಶಾಂತಿ ಮನೋಜನ ನೋಡಿ, ಯಾಕೆ ಮನೋಜ ಏನಾಯ್ತು, ಮತ್ತೆ ಆ ಸೂರ್ಯ ಏನಾದರೂ ಹೊಡೆದ್ನಾ ಅಂತ ಕೇಳಿದಾಗ, ಅಯ್ಯೋ ಸೂರ್ಯ ಹೊಡೆದ್ರು ನಂಗೆ ಇಷ್ಟೊಂದು ಬೇಜಾರು ಆಗ್ತಿರ್ಲಿಲ್ಲ ಕಣಮ್ಮ, ರೋಹಿಣಿ ಅಮ್ಮ ಅವಳು ಏನೇನೋ ಮಾತಾಡಿ ತುಂಬ ಅವಮಾನ ಮಾಡಿಬಿಟ್ಲು ಅಂತ ಹೇಳಿ ಅಳ್ತಾ ಇರ್ತಾನೆ. ಅವಳಿಗೇನೋ ಬಂದಿರೋದು, ಏನಂದ್ಲಪ್ಪ ಅಂತ ಕೇಳಿದಾಗ, ಅವಳಿಗೆ ಮಗು ಬೇಕಂತಮ್ಮ ಅಂತ ಹೇಳ್ತಾನೆ ಮನೋಜ. ಅಯ್ಯೋ ಇವಳ ಮಗು ಬೇಕು ಅಂತಂದ್ರೆ ಗಂಡನ ಜೊತೆ ಜಗಳ ಆಡಿದ್ರೆ ಮಕ್ಕಳಾಗ್ತಾವಂತೇನೋ ಅಂತ ಕೇಳಿದಾಗ, ಅದು ಹಾಗಲ್ಲಮ್ಮ, ನನಗೇನೋ ಸಮಸ್ಯೆ ಇದೆ, ಚೆಕಪ್ ಮಾಡಿಸ್ಕೊಂಬರೋಣ ಅಂತ ಅಂದ್ಲು. ಬೇಡ ನನಗೇನೋ ಸಮಸ್ಯೆ ಇಲ್ಲ ಅಂತ ಹೇಳಿದೆ, ಅದಕ್ಕೆ ನೀವು ಲಿವಿಂಗ್ ರಿಲೇಶನ್ಶಿಪ್ ಬದಲಿದ್ರಿ ಹಾಗೆ ಹೀಗೆ ಅಂತ ಹೇಳಿ ತುಂಬ ಅವಮಾನ ಮಾಡಿಬಿಟ್ಲಮ್ಮ ಅಂತ ಹೇಳ್ತಿರುವಾಗ, ಅವಳಿಗೇನೋ ಬಂದಿರೋದು, ಎಲ್ಲಿದ್ದಾಳು ಆ ಗುಂಗ್ರಿ, ಇವತ್ತು ಮಾಡ್ತೀನಿ ಅವಳಿಗೆ ನಂಗ್ಲಿ ಅಂತ ಹೇಳ್ತಾ, ಅಯ್ಯೋ ಅಮ್ಮ ಅವಳು ರೂಮಲ್ಲಿದ್ದಾಳೆ ಚೆನ್ನಾಗಿ ದಬಾಯಿಸು ಅಂತ ಹೇಳ್ತಾನೆ ಮನೋಜ. ಆಗ ಮನೋಜನ ಕರ್ಕೊಂಡು ರೂಮಿಗೆ ಬರ್ತಾಳೆ ಶಾಂತಿ. ಈ ಕಡೆ ರೋಹಿಣಿ ರೂಮಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಅಲ್ಲಿಗೆ ಬಂದ ಶಾಂತಿ, ಏನೇ ಮಾತಾಡಿದೆ ನೀ ನನ್ನ ಮಗನ ಹತ್ರ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಆಗ ಕೋಪದಿಂದ ರೋಹಿಣಿ ಮನೋಜನ್ನ ನೋಡ್ತಾ ಇರ್ತಾಳೆ. ಅಲ್ಲ ಕಣೆ, ಆ ರೀತಿ ಮಾತಾಡೋಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ, ಮರ್ಯಾದೆ, ನೀ ನನ್ನ ಸೊಸೆ ಅಂತ ನಾನು ನಿನಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದೀನಿ, ಯಾರಾದರೂ ನಿನ್ಗೇನಾದ್ರು ಅಂದರೆ ಅವ್ರ ಮುಂದೆ ಕಾಳಿ ಅವತಾರ ಎತ್ತಿ ನಿಂತ್ಕೊಂತೀನಿ, ಅಂಥದ್ರಲ್ಲಿ ನೀ ನನ್ನ ಮಗನಿಗೆ ಈ ರೀತಿ ಕೇಳೋಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಅಂತ ಕೇಳ್ತಿರುವಾಗ, ಅಯ್ಯೋ ಅತ್ತೆ, ಮಗುವಿಂದ ಪ್ರಾರಂಭವಾದ ವಿಷಯ ಎಲ್ಲೆಲ್ಲೋ ಹೋಯ್ತು ಅಂತ ಹೇಳಿದಾಗ, ನೋಡಿ ಅದು ಎಲ್ಲೆಲ್ಲೋ ಹೋಗ್ಬಾರ್ದು ಅಂತಲೇ ನಾನು ಹೇಳ್ತಾ ಇರೋದು. ನೋಡಿ ಗುಂಗ್ರಿ, ನಾಲ್ಗೆಗೆ ಕಣ್ಣಿಲ್ಲ ಅಂತ ಹೇಳಿದರೆ ತಗ್ಗು ಉಬ್ಬು ಕಾಣಿಸ್ಲಿಲ್ಲ ಅಂತ ಅಲ್ಲ, ನೀನು ಯಾರ ಜೊತೆ ಇದ್ದೆ, ಹೇಗಿದ್ದೆ, ಲಿವಿಂಗ್ ರಿಲೇಷನಲ್ಲಿ ಇದೆಯಾ ಅಂತ ಹೇಳಿ ಇದನ್ನೆಲ್ಲ ಕೇಳೋದು ಅಧಿಕ ಪ್ರಸಂಗದ ಪರಮಾವಧಿ. ಹೇಳ್ತೀನಿ ನೆನ್ಪಿಟ್ಕೋ, ಇದನ್ನ ಕೇಳೋದೇ ತಪ್ಪು, ಅಂಥದ್ರಲ್ಲಿ ಹಾಸ್ಪಿಟ್ಲಿಗೆ ಚೆಕಪ್ ಕರೆಯೋದು ಇನ್ನೂ ದೊಡ್ಡ ತಪ್ಪು. ಅಲ್ಲ ಕಣೆ, ನಿನ್ನ ಈ ಮನೆ ಸೊಸೆ ಮಾಡೋಕ್ಕಿಂತ ಮುಂಚೆ ನಾವೇನಾದರೂ ನೀನು ಕೇಳಿದ್ವಾ, ನಿನ್ಗೆ ಲವ್ ಆಗಿತ್ತಾ ಅಥವಾ ಯಾರ ಜೊತೆ ಆದರೂ ಲಿವಿಂಗ್ ರಿಲೇಷನಲ್ಲಿ ಇದ್ದ ಅಂತ ಕೇಳಿದ್ವಾ ಅಂತ ಕೇಳಿದಾಗ, ಇಲ್ಲ ಅತ್ತೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಶಾಂತಿ, ಮತ್ತ್ಯಾಕೆ ನೀನು ಈ ರೀತಿ ಎಲ್ಲ ಮಾತಾಡಿದ್ದು ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ರೋಹಿಣಿ, ನೋಡಿ ಅತ್ತೆ, ಪ್ರಾಬ್ಲಮ್ಮೇ ಇರಬೇಕು ಅಂತೇನೇ ಇಲ್ಲ, ಒಂದು ಜನರಲ್ ಚೆಕಪ್ ಮಾಡಿಸ್ಕೊಂಬಂದ್ರೆ ಆಯ್ತಲ್ಲ, ಈ ವಿಷಯನ ಇಷ್ಟು ದೊಡ್ಡದು ಯಾಕೆ ಮಾಡ್ತಾ ಇದ್ದಾರೆ ನಿಮ್ಮ ಮಗ, ಅವರು ಏನು ಸುಮ್ಮನೆನಾ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿಲ್ವಾ ಕೇಳಿ ಅಂತ ಹೇಳಿದಾಗ, ಹೌದೇನೋ ಮನೋಜ ಅಂತ ಕೇಳ್ತಿರ್ತಾಳೆ ಶಾಂತಿ. ಹೌದಮ್ಮ, ನನಗೆ ನೋವಾದಾಗೆ ಇವಳಿಗೂ ನೋವಾಗಲಿ ಅಂತ ಹೇಳಿ ಮಾತಾಡಿದೆ ಅಂತ ಹೇಳ್ತಿರ್ತಾನೆ ಮನೋಜ. ನೋಡಿ ಅತ್ತೆ, ಬಾಯಿ ತಪ್ಪ ಆಡಿದಕ್ಕೆ ನಾನು ಕ್ಷಮೆ ಕೇಳಾಯ್ತು, ಆ ರೀತಿ ಮಾತಾಡಬಾರ್ದು ಅಂತ ಅವರು ಕ್ಷಮೆ ಕೇಳಿದ್ರು, ಆದರೆ ಈ ವಿಷಯನ ಅತ್ತೆವರೆಗೂ ಯಾಕ್ರಿ ಒಯ್ದ್ರಿ ಅಂತ ಹೇಳಿ ಪ್ರಶ್ನೆ ಕೇಳ್ತಿರ್ತಾಳೆ ರೋಹಿಣಿ. ಆಗ ಶಾಂತಿ, ಕೇಳೋದ್ರಲ್ಲಿ ಏನಮ್ಮ ತಪ್ಪಿದೆ, ನಾನು ಕೇಳಬಾರ್ದಾ, ಅವ್ನು ಹೇಳ್ಬಾರ್ದಾ, ನೋಡಮ್ಮ ಅವನು ನಾನು ಪ್ರೀತಿಸೋ ಮುದ್ದಿನ ಮಗ ಮನೋಜ, ನೀನು ನನ್ನ ಮುದ್ದಿನ ಸೊಸೆ ರೋಹಿಣಿ, ನೀವಿಬ್ರು ಮುಂದೆ ಯಜಮಾನಿ ಆಗೋರು, ನೋಡೋರ್ ಕಣ್ಣಿಗೆ ನೀವಿಬ್ಬರೇ ಚೆನ್ನಾಗಿರ್ಬೇಕು, ನೀವು ಮಾತ್ರ ಚೆನ್ನಾಗಿರ್ಬೇಕು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ನಿಮ್ಗಿನ್ನೂ ವಯಸ್ಸಿದೆ, ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ರೋಹಿಣಿ ಮನೋಜನ ಕೋಪದಿಂದ ನೋಡ್ತಾ ಇರ್ತಾಳೆ. ಆಗ ಮನೋಜನು ಸಹ ಶಾಂತಿ ಹಿಂದೆ ಹೊರಟು, ಏನಮ್ಮ ನೀನು ಬರುವಾಗ ಹಿಂಗದರ್ತೀನಿ ಅಂತ ಹೇಳಿ ಬಂದೆ, ಹೀಗೆ ನಮ್ಮ ಮೆತ್ತಗೆ ಮಾತಾಡಿ ಹೋಗ್ತಾ ಇದೆಯಾ ಅಂತ ಕೇಳಿದಾಗ, ಎಲ್ಲ ನೀನು ಮಾಡಿರೋ ಕಂತ್ರಿ ಕಲಸ್ತಿಂದ ಕಣಪ್ಪ, ಅಲ್ಲ ಕಣೋ, ಲವ್ ಮಾಡಬೇಕು ಅಂತಿದ್ರೆ ಬರೀ ಲವ್ ಅಷ್ಟೇ ಮಾಡಬೇಕು, ಈ ಲಿವಿಂಗ್ ರಿಲೇಶನ್ಶಿಪ್ಪು, ಈ ಅಪಾರ್ಟ್ಮೆಂಟು, ಇದೆಲ್ಲ ಯಾಕೋ, ಇದನ್ನೆಲ್ಲ ನೋಡಿದ್ರೆ ಜನ ತಪ್ಪಾಗೆ ಮಾತಾಡೋದು, ನಿನ್ನಂಥ ಮಗನ ಹೆತ್ತ ತಪ್ಪಿಗೆ ನಾನು ಎಲ್ಲರ ಕಡೆಯಿಂದನೂ ಅವಮಾನ ಅನುಭವಿಸೋದೇ ಆಯಿತು, ಆ ದೇವರು ಯಾವಾಗ ನನ್ನ ಕರ್ಕೊಂತಾನೋ ಗೊತ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ನೋಡ್ ಮನೋಜ, ಹೇಗಾದರೂ ಮಾಡಿ ಉಪಾಯ ಮಾಡಿ ಅವಳಿಗೂ ಏನಾದರೂ ಫ್ಲ್ಯಾಶ್ ಬ್ಯಾಕ್ ಇದೆಯೇನೋ ಅಂತ ತಿಳ್ಕೊ ಅಂತ ಹೇಳಿದಾಗ, ಅಯ್ಯೋ ಅಮ್ಮ ಅದೇ ಹಾಗೇನಿರಲ್ಲ ಬಿಡಮ್ಮ ಅಂತ ಹೇಳಿದಾಗ, ಅಯ್ಯೋ ಪೆದ್ ಮುಂಡದೆ, ಅವಳ ಜೀವನದ ಹಿಂದೆ ಬಿದ್ದರೆ ನಿನ್ನ ಬಗ್ಗೆ ಕೆದಕೋದನ್ನ ಬಿಡ್ತಾಳೆ, ಆಮೇಲೆ ಏನಮ್ಮ ಅಂತ ಹೇಳಿ ಮನೋಜ ಕೇಳಿದಾಗ, ಅಯ್ಯೋ ನಿನ್ನಂಥ ಮಗನ ಹೆತ್ತ ತಪ್ಪಿಗೆ ನಾನು ಬಡ್ಕೋಬೇಕು ಅಂತ ಹೇಳಿ ಗೊಣಗ್ತಾ ಶಾಂತಿ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಬಿಟ್ಬಿಡಪ್ಪ ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೊಡ್ತಾ ಇರ್ತಾಳೆ. ಅಯ್ಯೋ ಅಮ್ಮ ಅಂತ ಹೇಳಿ ಮತ್ತೆ ಹಿಂದೆ ಬರ್ತಾನೆ ಮನೋಜ. ಆಗ ಶಾಂತಿ ಮನೋಜನ ಕಾಟ ತಾಳಲಾರ್ದೆ ಹೋಗಿ ಬಾಗ್ಲಕ್ಕೊಂತಾಳೆ. ಅಯ್ಯೋ ನಾನೇನು ಮಾಡಿದೆ, ಅಮ್ಮ ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ನಿಂತಿರ್ತಾನೆ ಮನೋಜ. ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.